ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು KS ನರಸಿಂಹಸ್ವಾಮಿ ಇವರು ಬರೆದಂತಹ ಶಾನುಭೋಗರ ಮಗಳು ಅನ್ನುವಂತಹ ಕವಿತೆಯ ಸಾರಾಂಶವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಮೈಸೂರು ಮಲ್ಲಿಗೆಯ ಕವಿ ಎಂದೇ ಪ್ರಸಿದ್ಧರಾಗಿರುವಂತಹ KS ನರಸಿಂಹಸ್ವಾಮಿಯವರು ಮಂಡ್ಯ ಜಿಲ್ಲೆಯ ಕಿಕ್ಕೇರಿಯಲ್ಲಿ ಜನಿಸಿದರು. 1915 ಜನವರಿ 26ರಂದು ಕಿಕ್ಕೇರಿ ಸುಬ್ಬರಾಯರು ಮತ್ತು ಹೊಸಹೊಳಲು ನಾಗಮ್ಮ ದಂಪತಿಗಳಿಗೆ ಹುಟ್ಟಿದಂತಹ KS ನರಸಿಂಹಸ್ವಾಮಿ ಇವರು ಮೈಸೂರಿನಲ್ಲಿ ಇಂಟರ್ಮೀಡಿಯೇಟ್, ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ BA ವ್ಯಾಸಂಗವನ್ನು ಮಾಡಿದವರು. 1937ರಲ್ಲಿ ಸರ್ಕಾರಿ ಸೇವೆಗೆ ಸೇರಿ ಮೈಸೂರು, ನಂಜನಗೂಡು, ಬೆಂಗಳೂರಿನಲ್ಲಿ ಸೇವೆ ಸಲ್ಲಿಸಿ 1970ರಲ್ಲಿ ನಿವೃತ್ತರಾದವರು. KS ನರಸಿಂಹಸ್ವಾಮಿಯವರ ಮೊದಲ ಕವನ ಸಂಕಲನ ಮೈಸೂರು ಮಲ್ಲಿಗೆ 1942ರಲ್ಲಿ ಪ್ರಕಟವಾಯಿತು. KSನ ಅವರು ನವೋದಯ, ನವ್ಯ ಈ ಎರಡೂ ಕಾವ್ಯ ಮಾರ್ಗಗಳಲ್ಲಿ ಎಲ್ಲ ಕಾಲಕ್ಕೂ ಸಲ್ಲುವಂತಹ ಕಾವ್ಯಗಳನ್ನು ರಚಿಸಿದ್ದಾರೆ. ಐರಾವತ, ದೀಪದ ಮಲ್ಲಿ, ಉಂಗುರ, ಇರುವಂತಿಗೆ, ಶಿಲಾಲತೆ, ಮನೆಯಿಂದ ಮನೆಗೆ, ತೆರೆದ ಬಾಗಿಲು, ನವಪಲ್ಲವ, ದುಂಡು ಮಲ್ಲಿಗೆ, ನವಿಲದನಿ, ಸಂಜೆ ಹಾಡು, ಕೈಮರದ ನೆರಳಲ್ಲಿ, ಎದೆ ತುಂಬ ನಕ್ಷತ್ರ, ಮೌನದಲ್ಲಿ ಮಾತು ಹುಡುಕುತ್ತಾ ಇವು ಅವರ ಪ್ರಮುಖ ಕವನ ಸಂಕಲನಗಳು. ಇನ್ನು ಮಲ್ಲಿಗೆಯ ಮಾಲೆ ಅವರ ಸಮಗ್ರ ಕಾವ್ಯ. ಮಾರಿಯಕಲ್ಲು, ಉಪವನ, ದಮಯಂತಿ, ಸಿರಿಮಲ್ಲಿಗೆ ಇವು ಅವರ ಗದ್ಯ ಕೃತಿಗಳು. ಯೂರಿಪಿಡೆಸನ ಮೀಡಿಯಾ, ಮಾರ್ಕ್ ಟ್ವೇನನ ಹಕಲ್ ಬರಿಫಿನ್ನನ ಸಾಹಸಗಳು, ರಾಬರ್ಟ್ ಬರ್ನ್ಸ್ ಕವಿಯ ಪ್ರೇಮಗೀತೆಗಳು, ಚೀನಿ ಕವಿತೆಗಳು KSನ ಅವರ ಅನುವಾದಿತ ಕೃತಿಗಳು. KSನ ಅವರ ಸಾಹಿತ್ಯಿಕ ಸಾಧನೆಗೆ ಹಲವಾರು ಪ್ರಶಸ್ತಿಗಳು ಸಂದಿವೆ. ಮೈಸೂರು ಮಲ್ಲಿಗೆ ಈ ಕೃತಿಗೆ ದೇವರಾಜ ಬಹದ್ದೂರ್ ಪ್ರಶಸ್ತಿ, ಶಿಲಾಲತೆ ಕೃತಿಗೆ ರಾಜ್ಯ ಸಂಸ್ಕೃತಿ ಇಲಾಖೆ ಪ್ರಶಸ್ತಿ, ತೆರೆದ ಬಾಗಿಲು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ, ಕೇರಳದ ಕುಮಾರ ಆಶಾನ್ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿ, ಕರ್ನಾಟಕ ಸರ್ಕಾರದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿಯಾದ ಪಂಪ ಪ್ರಶಸ್ತಿ, ಗೋರೂರು ಪ್ರಶಸ್ತಿ, ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಗೌರವ ಡಿಲೆಟ್, 1990ರಲ್ಲಿ ಮೈಸೂರಿನಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯದ ಸಮ್ಮೇಳನದ ಅಧ್ಯಕ್ಷತೆ ಇವರಿಗೆ ಸಂದಂತಹ ಗೌರವಗಳು. ಇನ್ನು ಚಂದನ ಅಭಿಮಾನಿಗಳು ಅವರಿಗೆ ಸಲ್ಲಿಸಿದ ಅಭಿನಂದನಾ ಗ್ರಂಥ KSನ ತಮ್ಮ 90ನೇ ವಯಸ್ಸಿನಲ್ಲಿ 2003ರ ಡಿಸೆಂಬರ್ 28ರಂದು ಇವರು ಮರಣ ಹೊಂದಿದರು, ವಿಧಿವಶರಾದರು. ವಿದ್ಯಾರ್ಥಿಗಳೇ, KS ನರಸಿಂಹಸ್ವಾಮಿ ಅನ್ನುವಂಥ ಟಿಪ್ಪಣಿ ಬರೆಯಿರಿ ಅನ್ನುವಂಥ 4 ಅಂಕಗಳ ಪ್ರಶ್ನೆ ಕೇಳ್ಬೋದು. ಆವಾಗ ನೀವು ಇದನ್ನು ಬರೆಯಬಹುದು. ಸರಿ ವಿದ್ಯಾರ್ಥಿಗಳೇ, ಈಗ ನೇರವಾಗಿ ಕವನಕ್ಕೆ ಹೋಗೋಣ. ಮೈಸೂರು ಮಲ್ಲಿಗೆ ಅನ್ನುವಂತಹ ಕವನ ಸಂಕಲನದಿಂದ ಆಯ್ದುಕೊಂಡಿರುವಂಥ ಈ ಶಾನುಭೋಗರ ಮಗಳು ಈ ಕವಿತೆಯನ್ನು, ಈ ಗಾಯನವನ್ನು ನೀವು ಈಗಾಗಲೇ ಜನಪ್ರಿಯ ಗಾಯಕರು ಹಾಡಿರುವಂಥದ್ದನ್ನು ಕೇಳಿರ್ಬೋದು. ಇಂತಹ ಒಂದು ಧ್ವನಿ ಮುದ್ರಿಕೆಯನ್ನು ನೀವು ಕೇಳಿರ್ಬೋದು. ಕೇಳದಿದ್ದರೆ ಒಂದು ಸಲ ಕೇಳ್ಕೊಳ್ಳಿ, ಬಹಳ ಚೆನ್ನಾಗಿ ಇಂಪಾಗಿದೆ ಹಾಡು. ಇಲ್ಲಿ ಕವಿ KS ನರಸಿಂಹಸ್ವಾಮಿಯವರು ಹೇಳ್ತಾರೆ, ತಮ್ಮ ಊರಿನ ಹುಡುಗಿ, ಅವಳ ಹೆಸರು ಸೀತಾದೇವಿ, ಸೀತೆ ಅನ್ನುವಂಥದ್ದು. ಬಹಳ ಮುಗ್ಧ ಹುಡುಗಿ. ಈ ಹುಡುಗಿಗೆ ಒಬ್ಬ ಕಪ್ಪು ಹುಡುಗ ಅವಳನ್ನು ನೋಡ್ಲಿಕ್ಕೆ ಬರ್ತಾನೆ. ನೋಡ್ಲಿಕ್ಕೆ ಬಂದಾಗ ಅವಳು ಯಾವ ರೀತಿ ಆತನನ್ನು ನಿರಾಕರಿಸ್ತಾಳೆ, ಅವಳು ಬಹಳ ಜಾಣ್ಮೆಯಿಂದ ಆ ಹುಡುಗನನ್ನು ನಿರಾಕರಿಸುವಂಥದ್ದು. ಈ ಕವಿತೆಯನ್ನು ಬಹಳಷ್ಟು ಒಂದು ನೂರಾದ ಹಾಸ್ಯದೊಂದಿಗೆ ಈ ಕವಿತೆ ಚಿತ್ರಿಸ್ತದೆ. ಇಲ್ಲಿ ಓದ್ತೇನೆ ನೋಡಿ. ಶಾನುಭೋಗರ ಮಗಳು, ತಾಯಿಯಿಲ್ಲದ ಹುಡುಗಿ, ರತ್ನದಂಥ ಹುಡುಗಿ, ಊರಿಗೆಲ್ಲ ಬಲು ಜಾಣೆ ಗಂಭೀರೆ, ಹೆಸರು ಸೀತಾದೇವಿ, 12 ತುಂಬಿಹುದು ಮದುವೆಯಿಲ್ಲ. ಆ ಊರಿನ ಶಾನುಭೋಗರ ಮಗಳು, ಆಕೆಗೆ ತಾಯಿಲ್ಲದ ಹುಡುಗಿ, ರತ್ನದಂತಹ ಗುಣ ಅವಳದು. ಇಡೀ ಊರೇ ಅವಳನ್ನು ಕೊಂಡಾಡ್ತಾ ಇದೆ ಅಂತೆ. ಅಷ್ಟು ಗುಣವುಳ್ಳಂಥ ಹುಡುಗಿ, ರತ್ನದ ಹಾಗೆ ಇರುವಂಥ ಆ ಒಂದು ಗುಣವುಳ್ಳಂಥ ಹುಡುಗಿ, ಅವಳು ಬಲು ಜಾಣೆಯಾದವಳು, ಹಾಗೆ ಗಂಭೀರವದನ ಅಂತೆ. ಹೆಸರು ಆಕೆಯದು ಸೀತಾದೇವಿ. 12 ತುಂಬಿಹುದು, ಇನ್ನೂ ಕೂಡ ಮದುವೆ ಇಲ್ಲ. ಅಂದರೆ ಆಗಿನ ಕಾಲದಲ್ಲಿ ನೀವು ಗಮನಿಸಿರ್ಬೋದು, ಬಾಲ್ಯ ವಿವಾಹ ಅನ್ನುವಂಥದ್ದಿತ್ತು.
12 ಅಂದರೆ ಅದು ಬಹಳ ವಯಸ್ಸು ಮೀರಿದ್ದು ಅಂತ ಅರ್ಥ. ಹಿಂದಿನ ಕಾಲದಲ್ಲಿ 6 ವರ್ಷಕ್ಕೆ, 7 ವರ್ಷಕ್ಕೆ, 9 ವರ್ಷಕ್ಕೆ ಮುಗ್ದಾಗ್ತಿತ್ತು ಮದುವೆ. 12, 13ಕ್ಕೆ ಆ ಮಕ್ಕಳು ಹೆರ್ತಾ ಇದ್ದರು. ಈ ಹುಡುಗಿಗೂ 12 ತುಂಬಿತ್ತು, ಇನ್ನೂ ಕೂಡ ಮದುವೆ ಆಗಲಿಲ್ಲ ಅನ್ನೋದನ್ನು ಕವಿ ಹೇಳ್ತಾರೆ. ಸಾಧಾರಣವಾಗಿ ಕೆ.ಎಸ್‌ನ ಬರೆದಂಥ ಈ ಮೈಸೂರು ಮಲ್ಲಿಗೆ ಹಲವಾರು ಕವಿತೆಗಳಲ್ಲಿ ಪದುಮ ಅನ್ನುವಂಥ ಹೆಸರು ಬರ್ತದೆ, ಶಾರದೆ ಅನ್ನುವಂಥದ್ದು, ಶಾನುಭೋಗರ ಮಗಳು ಸೀತಾದೇವಿ, ಇವೆಲ್ಲವೂ ಕೂಡ ಒಂದೇ ಪಾತ್ರದ ಬೇರೆ ಬೇರೆ ಹೆಸರುಗಳು ಅನ್ನುವಲ್ಲಿಯೂ ಕೂಡ ಈ ಒಂದು ಅಭಿಪ್ರಾಯದ ಹಿನ್ನೆಲೆಯಲ್ಲಿ ಈ ಕವಿತೆಯನ್ನು ಪರಿಭಾವಿಸುವುದರಲ್ಲಿ ಸ್ವಾರಸ್ಯವಿದೆ. ಶಾನುಭೋಗರ ಮಗಳು ಸೀತಾದೇವಿ, ಆಕೆ ತಾಯಿ ಇಲ್ಲದ ಹುಡುಗಿ, 12 ತುಂಬಿದರೂ ಕೂಡ ಮದುವೆ ಇಲ್ಲ ಅನ್ನುವಾಗ ಆಕೆಯ ಬಗ್ಗೆ ಕವಿಗೆ ಇಲ್ಲಿ ಅನುಕಂಪವಿದೆ. ತಾಯಿ ಇಲ್ಲದ ಹೆಣ್ಣು, ಮಿಂಚು ಬೀರುವ ಕಣ್ಣು, ಒಮ್ಮೊಮ್ಮೆ ಕಣ್ಣೀರ ಸರಸಿಯಹುದು, ತಾಯಿಯಂದದಿ ಬಂದು ತಂಪ ನೆರೆಯುವುದೆಂದು, ಇಂಥ ಬಾಳಿಗೆ ಒಲವೇ ನಿನ್ನ ಕನಸು. ಇಂತಹ ಸೀತಾದೇವಿ, ತಾಯಿಯಿಲ್ಲದ ಹೆಣ್ಣು, ಮಿಂಚು ಬೀರುವ ಕಣ್ಣು, ಮಿಂಚಿನಂತಹ ಕಣ್ಣು, ಒಮ್ಮೊಮ್ಮೆ ಕಣ್ಣೀರ ಸರಸಿಯಹುದು, ಒಮ್ಮೊಮ್ಮೆ ಇವಳ ಕಣ್ಣು ಕೊಳದ ಹಾಗೆ ಇಹುದು, ಕಣ್ಣೀರಿನ ಕೊಳದ ಹಾಗೆ, ಸರಸಿಯಹುದು, ಸರಸಿ ಅಂದರೆ ಕೊಳದ ಹಾಗೆ ಇವಳ ಕಣ್ಣು. ಅಂದರೆ ಯಾವುದೋ ಒಂದು ಯೋಚನೆ ಮಾಡಿರ್ಬೋದು, ಯಾಕಂದರೆ ತಾಯಿ ಇಲ್ಲದ ಹೆಣ್ಣಲ್ವ, ತಾಯಿಯ ಯೋಚನೆ ಕೂಡ ಬಂದಿರ್ಬೋದು. ತಾಯಿ ಎಂದದಿ ಬಂದು ತಂಪ ನೆರೆಯುವುದೆಂದು, ಇಂತಹ ಬಾಳಿಗೆ ಒಲವೇ ನಿನ್ನ ಕನಸು. ಅಂದರೆ ಈ ಮಗುವಿಗೆ ತಾಯಿಯ ಪ್ರೀತಿಯ ಅಗತ್ಯ ಇದೆ. ಅಂತಹ ಒಂದು ತಂಪನ್ನು ಎರೆಯುವುದು ಯಾರು? ತಂಪನ್ನು ಎರೆಯುವುದು ಯಾವ ಒಲವಿನಿಂದ? ಇಂತಹ ಬಾಳಿಗೆ ಒಲವು ಅಂದರೆ ಪ್ರೀತಿ ಬಯಸಿದ ಹೆಣ್ಣು ಇವಳು. ತಾಯಿಯೂ ಒಂದು ಕಡೆ, ತಾಯಿಯೂ ಇಲ್ಲ. ತಂದೆಯ ಪ್ರೀತಿ ನಿಮಗೆಲ್ಲ ಗೊತ್ತೇ ಇದೆ. ತಂದೆ ಎಷ್ಟು ಪ್ರೀತಿಯನ್ನು ಎರೆದರೂ ಕೂಡ ಅದು ತಾಯಿಯ ಪ್ರೀತಿಯ ಹಾಗಲ್ಲ. ಇಲ್ಲಿ ಕವಿ ಹೇಳ್ತಾರೆ, ಒಮ್ಮೊಮ್ಮೆ ಈ ಹುಡುಗಿ ಹತ್ತಿರದ ಕೆರೆಯಿಂದ ತೊಳೆದ ಬಿಂದಿಗೆಯೊಳಗೆ ನೀರ ತರುವಾಗವಳ ನೋಡಬೇಕು, ಕರುವನಾಡಿಸುವಾಗ ಮಲ್ಲಿಗೆಯ ಬನದೊಳಗೆ ಅವಳ ಗಂಡನ ಹೆಸರ ಕೇಳಬೇಕು. ಅಂದರೆ ಈ ಹುಡುಗಿ ಹತ್ತಿರದ ಕೆರೆಯಿಂದ ತೊಳೆದ ಬಿಂದಿಗೆಯಿಂದ, ಅಂದರೆ ಆ ಬಿಂದಿಗೆಯನ್ನು ತೊಳ್ಕೊಂಡು ನೀರನ್ನು ಹಿಡ್ಕೊಂಡು ಬರ್ತಾಳಂತೆ. ಹಿಡ್ಕೊಂಡು ಬರುವಾಗ ಅಂಥವಳ ಅಂದವನ್ನು ಆಗ ಅವಳನ್ನು ನೋಡಬೇಕು, ಅವಳ ಚಂದವನ್ನು ನೋಡಬೇಕು. ನೀರ ತರುವಾಗ ಅವಳ ನೋಡಬೇಕು. ಸೊಂಟದಲ್ಲಿ ನೀರಿನ ಬಿಂದಿಗೆಯನ್ನು ಇಟ್ಟುಕೊಂಡು ನಡ್ಕೊಂಡು ಬರುವಾಗ ಬಹಳ ಅಂದವಾಗಿ ಬರ್ತಾ ಇದ್ಲಂತೆ. ಆ ಚಂದವನ್ನು ನೋಡಬೇಕು ಅವಳನ್ನು ಅಂತ ಕವಿ ಹೇಳ್ತಾರೆ. ಮಲ್ಲಿಗೆಯ ಬನದಲ್ಲಿ ಅವಳು ಕರುವನ್ನು ಆಡಿಸುವಾಗ, ಕರುವನ್ನು ಸುತ್ತಾಡಿಸಿಕೊಂಡು ಬರುವಾಗ ಆ ಮಲ್ಲಿಗೆಯ ಬನ ಮತ್ತು ಆ ಹುಡುಗಿಯ ಅಂದವನ್ನು ನೀವು ಇಲ್ಲಿ ಕಲ್ಪಿಸಿಕೊಳ್ಬೇಕು. ಅದರ ಜೊತೆಯಲ್ಲಿ ಒಂದು ದನದ ಕರು ಅಂದರೆ ಬಹಳ ಅದು ಕೂಡ ಚೆಂದಾಗಿರ್ತದೆ. ಈ ಕರುವನ್ನು ಅವಳು ಮೇಯಿಸಿಕೊಂಡು ಬರುವಾಗ ಕವಿ ಒಂದು ಹಾಸ್ಯವಾಗಿ ಇಲ್ಲಿ ಹೇಳ್ತಾರೆ, ಅವಳ ಗಂಡನ ಹೆಸರನ್ನು ಕೇಳಬೇಕು ಅಂತ. ನಿನ್ನ ಗಂಡ ಯಾರು, ನಿನ್ನ ಗಂಡನ ಹೆಸರೇನು ಅಂತ ಕೇಳಬೇಕು ಅಂತ. ಆಗ ಅವಳು ನಾಚುವಂತಹ ಈ ಅಂದ ಚಂದವನ್ನು ವರ್ಣಿಸ್ತಾರೆ ಕವಿ. ಅಂದರೆ ಕವಿಗೆ ಆಕೆ ತನ್ನ ಹೆಸರನ್ನು ಹೇಳಬೇಕು ಅನ್ನುವಂಥ ಒಂದು ಪ್ರೀತಿ ಇದೆ, ಆ ಪ್ರೀತಿಯ ಯೋಚನೆ ಇದೆ. ಅವಳನ್ನು ತನ್ನವಳನ್ನಾಗಿಸಿಕೊಳ್ಬೇಕು ಅನ್ನುವಂತಹ ಇಚ್ಛೆ ಇದೆ. ಹಾಗಾಗಿ ಅದೇ ಅವಳು ಕರುವನಾಡಿಸುವಾಗ ಮಲ್ಲಿಗೆಯ ಬನದೊಳಗೆ ಅವಳ ಗಂಡನ ಹೆಸರು ಕೇಳಬೇಕು. ಮುಂದಿನ ಪದ್ಯಭಾಗದಲ್ಲಿ, ಮೊನ್ನೆ ತಾವರೆಗೆರೆಯ ಜೋಯಿಸರ ಮೊಮ್ಮಗನು ಹೆಣ್ಣ ನೋಡಲು ಬಂದನವರ ಮನೆಗೆ, ವೈದಿಕರ ಮನೆಗಳಲ್ಲಿ ಊಟ ಹೊತ್ತಾಗುವುದು ಒಲ್ಲೆ ಎಂದಳು ಸೀತೆ ಕೋಣೆಯೊಳಗೆ. ತಾವರೆಗೆರೆಯಿಂದ ಬಂದಂತಹ ಜೋಯಿಸರ ಮೊಮ್ಮಗನೊಬ್ಬ, ಅವನು ಏನು ಮಾಡ್ತಾನೆ, ಈ ಹುಡುಗಿಯನ್ನು ನೋಡಲಿಕ್ಕೆ, ಸೀತಾದೇವಿಯನ್ನು ನೋಡಲಿಕ್ಕೆ ಬರ್ತಾನಂತೆ. ಅಂದರೆ ಇವಳಿಗೆ ಆ ಹುಡುಗ ಇಷ್ಟ ಇಲ್ಲ, ಅವನು ಕಪ್ಪು ಹುಡುಗ. ಹಾಗಾಗಿ ಹೆಣ್ಣು ನೋಡಲಿಕ್ಕೆ ಅವನು ಬಂದಾಗ ಅವಳು ಹೇಳ್ತಾಳಂತೆ, ನೇರ ನನಗೆ ಇಷ್ಟ ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಅವಳು ಹೇಳ್ತಾಳೆ, ವೈದಿಕರ ಮನೆಗಳಲ್ಲಿ ಊಟ ಹೊತ್ತಾಗೋದು ಒಲ್ಲೆ. ವೈದಿಕ ವೃತ್ತಿಯನ್ನು ಮಾಡುವವರು ಪುರೋಹಿತರ ಮನೆಗಳಲ್ಲಿ ಜೋಯಿಸರ ಮನೆಗಳಲ್ಲಿ ಪೂಜೆ ಎಲ್ಲ ಮಾಡುವಾಗ ಹೊತ್ತಾಗ್ತದೆ. ಅವರೆಲ್ಲ ಪೂಜೆ ಮಾಡಿ ಊಟ ಮಾಡುವಾಗ ಹೊತ್ತಾಗ್ತದೆ, ತುಂಬ ಹೊತ್ತಾಗ್ತದೆ. ಹಾಗಾಗಿ ನನಗೆ ಅವನು ಬೇಡ ಅಂತ ಕೋಣೆಯ ಒಳಗೆ ಎತ್ಕೊಂಡು ಅವಳು ಹೇಳ್ತಾಳಂತೆ. ಅದೇ ಈ ಶಾನುಭೋಗರ ಮಗಳನ್ನು ನೋಡಲಿಕ್ಕೆ ಬಂದವನನ್ನು ಒಲ್ಲೆ ಅನ್ನಲು, ಅಂದರೆ ನಿರಾಕರಿಸಲು ಕಾರಣ ಇಷ್ಟೇ, ವೈದಿಕರ ಮನೆಗಳಲ್ಲಿ ಊಟ ಹೊತ್ತಾಗುವುದು ಎನ್ನುವಂತಹ ಈ ಕಾರಣವನ್ನು ಕೇಳಿದಂತಹ ತಂದೆ, ಮಗಳ ಮಾತನ್ನು ಕೇಳಿ ನಕ್ಕು ಬಿಟ್ಟರು ತಂದೆ, ಒಳಗೆ ನಂದಾದೀಪ ನಂದಿ ಹೋಗಿ,
ಫಲವ ನುಡಿದುದು ಹಲ್ಲಿ ಹೇಳಲೇನಿದೆ ಮುಂದೆ ತೆರಳಿದನು ಜೋಯಿಸನು ತಣ್ಣಗಾಗಿ. ವೈದಿಕರ ಮನೆಯಲ್ಲಿ ಊಟ ಒಳಗೆ ನಂದಾದೀಪ ನಂದಿ ಹೋಗಿ ಇದೊಂದು ಕಾರಣವನ್ನು ಕೊಡ್ತಾನಷ್ಟೆ. ಅಂದರೆ ನಿಜವಾಗಿಯೂ ಅಲ್ಲಿ ಅವರು ಬೇಡ ಅನ್ನೋದು ಯಾರು? ಈ ಶಾನುಭೋಗರ ಮಗಳೇ ಬೇಡ ಅಂತ ಹೇಳಿದ್ದು. ಆದರೆ ತಾನು ಬೇಡ ಅಂತ ಹೇಳಲಿಕ್ಕೆ ಒಂದು ಕಾರಣವನ್ನು ಅವನು ಹೇಳ್ತಾನೆ, ನಾನೇ ಬೇಡ ಹೇಳಿದ್ದು ಅನ್ನುವ ರೀತಿಯಲ್ಲಿ ಈ ಜೋಯಿಸರ ಮಗ ಅವನು ಹೇಳ್ತಾನೆ, ಅಲ್ಲಿ ನಂದಾದೀಪ ಆರಿ ಹೋಯಿತು, ಅಲ್ಲೇ ಇದ್ದಂತಹ ಗೋಡೆಯ ಮೇಲೆ ಇದ್ದಂತಹ ಹಲ್ಲಿ ಫಲವನ್ನು ನುಡಿದುದು, ಅಂದರೆ ಅದು ಲೊಚಗುಟ್ಟಿತ್ತು, ಅದು ಬೇಡ ಬೇಡ ಅಂತ ಹೇಳಿತು. ನಂದಾದೀಪವು ಆರಿ ಹೋಯಿತು. ಹಾಗಾಗಿ ಅಪಶಕುನಾದು ನನಗೆ ಈ ಮದುವೆ ಈ ಹುಡುಗಿ ಇಷ್ಟ ಇಲ್ಲ ಅಂತ ಅವನು ಈ ಮದುವೆ ಪ್ರಸ್ತಾಪದಿಂದ ಒಂದು ತಪ್ಪಿಸಿಕೊಳ್ಳಲಿಕ್ಕೆ ಒಂದು ಕಾರಣ ಅಷ್ಟೇ. ಆ ಕಪ್ಪು ಗಂಡನ್ನು ಅವಳು ನಿರಾಕರಿಸ್ತಾಳೆ, ಅದನ್ನು ಒಪ್ಪಿಕೊಳ್ಳುವುದಿಲ್ಲ. ಅವನೇನು ಯೋಚನೆ ಮಾಡ್ತಾನೆ, ಅವನು ಏನು ಹೇಳ್ತಾನೆ ಅಂದರೆ ಅಲ್ಲಿ ನಂದಾದೀಪ ಆರಿ ಹೋಯಿತು, ಅಲ್ಲಿ ಲೊಚಗುಟ್ಟಿದ್ದು, ಅಪಶಕುನಾದು, ಹಾಗಾಗಿ ನನಗೆ ಈ ಮನೆಯ ಹುಡುಗಿ ಬೇಡ ಅಂತ ಅವನು ಅಲ್ಲಿಂದ ಹೊರಟು ಹೋಗ್ತಾನೆ. ಆಗ ತಂದೆ ನಕ್ಕು ಬಿಟ್ಟರು ಅಂತ ಇದೆ ನೋಡಿ. ಮಗಳ ಮಾತನ್ನು ಕೇಳಿ ನಕ್ಕು ಬಿಟ್ಟರು ತಂದೆ. ಅಂದರೆ ಎರಡು ಅರ್ಥಗಳು ಬರ್ತವೆ. ಒಂದು, ಮಗಳು ಹೀಗೆ ಹೇಳಿದ್ಲು ಅಂತ. ಇನ್ನು ಬಹುಶಃ ಆ ಮಗುವಿನ ತಂದೆಗೂ ಇಷ್ಟ ಇರಲಿಲ್ಲ ಇರ್ಬೋದು ಹುಡುಗನನ್ನು ನೋಡಿ. ಹಾಗಾಗಿ ಅದೇ ಅವರು ನಕ್ಕು ಬಿಟ್ಟರಷ್ಟೇ, ಮತ್ತೇನು ಹೇಳಲಿಕ್ಕೆ ಹೋಗೋದಿಲ್ಲ. ಮುಂದೆ ಅದೇ ಈ ನರಸಿಂಹಸ್ವಾಮಿಯವರಿಗೆ ಅಂದರೆ ಕವಿಗೆ ಈ ಹುಡುಗಿಯ ಮೇಲೆ ಮನಸ್ಸಿತ್ತು. ಈ ಕಾರಣವನ್ನು ಅವಳು ಯಾಕೆ ನಿರಾಕರಿಸಿದ್ಲು ಅನ್ನುವಂಥ ಒಂದು ಕಾರಣವನ್ನು ಕೊಡ್ತಾರೆ ನೋಡಿ. ಬೆಳಗಾಗ ಕೆರೆಯ ಬಳಿ ನನ್ನ ತಂಗಿಯ ಕಂಡು ಕನ್ನೆ ತೋರಿದಳಂತೆ ಕಾರಣವನು, ಹೊನ್ನೂರ ಕೇರಿಯಲ್ಲಿ ಬಂದಿದ್ದ ಹೊಸಗಂಡು ನನ್ನ ಕೂದಲಿಗಿಂತ ಕಪ್ಪು ಎಂದು, ತನ್ನ ಕೂದಲಿಗಿಂತ ಕಪ್ಪು ಎಂದು. ಅಂದರೆ ಕವಿಯ ತಂಗಿಯ ಹತ್ತಿರ ಅವಳು ಆ ಕಾರಣವನ್ನು, ನಿಜ ಕಾರಣವನ್ನು ಹೇಳ್ತಾಳಂತೆ. ಆ ಹೊನ್ನೂರಿಂದ ಬಂದಿದ್ದಂಥ ಹೊಸಗಂಡು ಇದ್ದಾನಲ್ಲ, ಅವನ ಬಣ್ಣ ಕೂದಲಿಗಿಂತ ಕಪ್ಪು, ನನ್ನ ಕೂದಲಾದರೂ ಆಗ್ಬೋದು, ಅದಕ್ಕಿಂತಲೂ ಕಪ್ಪು ಅವನ ಮೈ ಬಣ್ಣ ಅಂತ ಕವಿಯ ತಂಗಿಯ ಹತ್ತಿರ ಹೇಳ್ತಾಳಂತೆ. ನಮ್ಮೂರಿನಕ್ಕರೆಯ ಸಕ್ಕರೆಯ ಬೊಂಬೆಯನ್ನು ನೋಡಬೇಕೇ ಇಂಥ ಕಪ್ಪುಗಂಡು, ಶಾನುಭೋಗರ ಮನೆಯ ತೋರಣವೇ ಹೇಳುವುದು ಬಂದ ದಾರಿಗೆ ಸುಂಕವಿಲ್ಲವೆಂದು. ಅಂದರೆ ನಮ್ಮೂರಿನ ಅಕ್ಕರೆಯ ಇಂತಹ ಈ ಸಕ್ಕರೆಯ ಬೊಂಬೆಯನ್ನು, ಇಂತಹ ಮುದ್ದು ಹುಡುಗಿಯನ್ನು ಆ ಕಪ್ಪುಗಂಡು ನೋಡಲಿಕ್ಕೆ ಬರಬೇಕಿತ್ತ ಅವನು. ಶಾನುಭೋಗರ ಮನೆಯ ತೋರಣವೇ ಹೇಳುವುದು ಬಂದ ದಾರಿಗೆ ಸುಂಕವಿಲ್ಲವೆಂದು. ಅಂದರೆ ಆ ಮನೆಯ ದಾರಿಗೆ ಸುಂಕವಿಲ್ಲ ಅಂದರೆ ಈ ಹುಡುಗಿ ಬೇಡ, ಮನೆಯ ಹುಡುಗಿ ಬೇಡ ಅಂತ, ಅಂದರೆ ಆ ಹುಡುಗಿ ತನ್ನನ್ನು ಒಪ್ಪಿಕೊಳ್ತಾಳೆ ಅನ್ನುವಂಥದ್ದು. ಅವರ ಮನೆಯ ತೋರಣವೇ ಹೇಳೋದು, ಹಸಿರಿಂದ ಕೂಡಿರುವಂತಹ ತೋರಣ ಅಂದರೆ ಅವಳಿಗೆ ಇಷ್ಟ ಇಲ್ಲ ಅನ್ನುವಂತಹ ಒಂದು ಕಾರಣವನ್ನು ಹೇಳ್ತಾರೆ ಕವಿ. ಮುಂದೆ ಕೊನೆಯ ಭಾಗದಲ್ಲಿ ನೋಡಿ. ಶಾನುಭೋಗರ ಮಗಳು ರತ್ನದಂಥ ಹುಡುಗಿ, ಗಂಡು ಸಿಕ್ಕುವುದೊಂದು ಕಷ್ಟವಿಲ್ಲ, ಸರಿಯಾದ ಗಂಡೊದಗಿ ಹೆಣ್ಣು ಸುಖವಾಗಿರಲಿ, ತಡವಾದರೇನಂತೆ ನಷ್ಟವಿಲ್ಲ. ಶಾನುಭೋಗರ ಮಗಳು ಈ ರತ್ನದಂಥ ಹುಡುಗಿಗೆ ಗಂಡು ಸಿಗುವುದೇನು ಕಷ್ಟವಿಲ್ಲ. ಯಾಕಂದರೆ ಅವಳು ಅಷ್ಟು ಗುಣ ಸ್ವಭಾವದ ರತ್ನದಂಥ ಹುಡುಗಿ ಅವಳು. ಸರಿಯಾದ ಗಂಡು ಒದಗಿ ಹೆಣ್ಣು ಸುಖದಿಂದ ಇರಲಿ, ಸುಖವಾಗಿ ಇರಲಿ, ತಡವಾದರೇನಂತೆ. 12 ವರ್ಷ ದಾಟಿದರೆ ಏನಾಯಿತು? ಅವಳು ರತ್ನದಂಥ ಹುಡುಗಿ, ಬಲು ಜಾಣೆಯಾದವಳು, ಗಂಭೀರೆಯಾದವಳು. ಇಂಥ ಸೀತಾದೇವಿ ಅನ್ನುವಂಥ ಹೆಸರಿಟ್ಟುಕೊಂಡಂಥ ಈ ಹುಡುಗಿಗೆ ಮದುವೆ ತಡವಾದರೂ ತೊಂದರೆ ಇಲ್ಲ. ಅಂತಹ ರತ್ನದಂಥ ಹುಡುಗಿಗೆ ಗಂಡು ಸಿಗುವುದೇನೂ ಕಷ್ಟವಿಲ್ಲ. ಗಂಡು ಸರಿಯಾದ ಗಂಡೇ ಒದಗಿ ಬರ್ತಾನೆ ಅವಳಿಗೆ. ಸರಿಯಾದ ಗಂಡು ಒದಗಿ ಹೆಣ್ಣು ಸುಖವಾಗಿರ್ತಾಳೆ, ತಡವಾದರೇನಂತೆ ನಷ್ಟವಿಲ್ಲ. ಅಂದರೆ ಇಲ್ಲಿ ತಡವಾದರೂ ಏನು ನಷ್ಟವಿಲ್ಲ, ಏನು ಕಾಲ ಮಿಂಚಿ ಹೋಗುವುದಿಲ್ಲ, 12 ಅಷ್ಟೇ. ಈಗಿನ ಕಾಲಮಾನಕ್ಕೆ ಸರಿಯಾಗಿ 30-35 ಆದರೂ ಕೂಡ ಹುಡುಗಿಯರು ಮದುವೆ ಆಗದೆ ಉಳಿತಾರೆ ಮತ್ತು ಮದುವೆ ಆಗ್ತಾರೆ. ಅದೇ ಈ ಕಾಲಮಾನಕ್ಕೆ ಅನುಗುಣವಾಗಿ, ಅಂದರೆ ಈ ಲೋಕದ ಬದಲಾವಣೆಯ ಒಂದು ಉದಾರತೆಗೆ ಅನುಗುಣವಾಗಿ ಹಾಗೆ ಗಂಡನನ್ನು ಯಾರನ್ನು ಗಂಡನನ್ನಾಗಿಸ್ಕೊಳ್ಬೇಕು, ಯಾವ ಗಂಡನ್ನು ತಾನು ಆಯ್ಕೆ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಆ ವಿಷಯದಲ್ಲಿ ಸ್ವಾತಂತ್ರ್ಯ ಹೆಣ್ಣಿಗಿದೆ. ಹೆಣ್ಣಿನ ಇಚ್ಛೆಯನ್ನು ಕೂಡ ಗೌರವಿಸಬೇಕು ಅನ್ನುವಂಥ ಆಶಯವನ್ನು ಈ ಕವಿತೆಯಲ್ಲಿ ನಾವು ಕಾಣಬಹುದು. ಇಲ್ಲಿ ಸಂದರ್ಭಕ್ಕೆ ಎಲ್ಲ ಸಾಲುಗಳು ಬರಬಹುದು ನೋಡಿ. ಒಟ್ಟಿಗೆ 5 ಸಾಲುಗಳಿವೆ, 5 ಪ್ರಶ್ನೆಗಳು. ರತ್ನದಂಥ ಹುಡುಗಿ ಊರಿಗೆಲ್ಲ, ನಿಮಗೆಲ್ಲ ಗೊತ್ತಿದೆ ಹೇಗೆ ಬರಿಬೇಕು ಅಂತ.
ಅಥವಾ ಕೆ.ಎಸ್. ನರಸಿಂಹಸ್ವಾಮಿ ಅವರು ಬರೆದ ಶಾನುಭೋಗರ ಮಗಳು ಅನ್ನುವಂತಹ ಕವಿತೆಯಿಂದ ಈ ಮೇಲಿನ ಸಾಲನ್ನು ಆರಿಸಲಾಗಿದೆ. ಅಂದರೆ ಇಲ್ಲಿ ಎಲ್ಲ ಮಾತುಗಳು ಹೆಚ್ಚಾಗಿ ಕವಿಯೇ ಹೇಳುವಂಥದ್ದು. ಇದನ್ನು ಸ್ವಲ್ಪ ವಿವರಿಸಿದರೆ ಆಯಿತು. ಎರಡನೇದು, 12 ತುಂಬಿಹುದು ಮದುವೆಯಿಲ್ಲ. ಮೂರನೇದು, ನೀರು ತರುವಾಗವಳ ನೋಡಬೇಕು. ನಾಲ್ಕನೇದು, ವೈದಿಕರ ಮನೆಗಳಲ್ಲಿ ಊಟ ಹೊತ್ತಾಗುವುದು. ಐದನೇದು, ಒಳಗೆ ನಂದಾದೀಪ ನಂದಿ ಹೋಗಿ. ಹಾಗೆ ಮಾದರಿ ಪ್ರಶ್ನೆಗಳು 3 ಇವೆ ನೋಡಿ. 8 ಅಂಕಗಳು ಮತ್ತು 6 ಅಂಕಗಳಿಗೆ ಬರ್ತದೆ ಸಾಧಾರಣ. 1ನೇ ಪ್ರಶ್ನೆ ನೋಡಿ. ಶಾನುಭೋಗರ ಮಗಳು ತನ್ನನ್ನು ನೋಡಲು ಬಂದ ಗಂಡನ್ನು ತಿರಸ್ಕರಿಸಲು ಕಾರಣವೇನು, ವಿವರಿಸಿರಿ. 2ನೇ ಪ್ರಶ್ನೆ, ಶಾನುಭೋಗರ ಮಗಳು ಕವಿತೆಯ ಸ್ವಾರಸ್ಯವನ್ನು ಬರೆಯಿರಿ. 3ನೇ ಪ್ರಶ್ನೆ, ಶಾನುಭೋಗರ ಮಗಳ ಕುರಿತು ಕವಿಯ ಭಾವನೆ ಹೇಗೆ ವ್ಯಕ್ತವಾಗಿದೆ, ವಿವರಿಸಿರಿ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಕೆ.ಎಸ್. ನರಸಿಂಹಸ್ವಾಮಿಯವರು ಬರೆದಂತಹ ಶಾನುಭೋಗರ ಮಗಳು ಅನ್ನುವಂತಹ ಈ ಕವಿತೆಯ ಸಾರಾಂಶ ಮುಕ್ತಾಯವಾಗಿದೆ. ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.